ನೀವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಿಂಗೆ ಹ್ಯಾಟ್ ಹಾಕೊಂಡಿದ್ದೀನಿ. ತುಂಬ ಬಿಸಿಲು ಗೈಸ್. ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೆಲ್ಲ ಹೇಳ್ತೀನಿ. ಆಯಿತು ಅಂದ್ಬಿಟ್ಟು ವಾಟರ್ ಮಿಲನ್ನು ಮತ್ತು ಕರ್ಬೂಜ ಹಣ್ಣು ಎಲ್ಲ 7 o'clock ಕಾಣ್ತಿದ್ಯಾ ಇಲ್ಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಸೊ ಏನಂದರೆ ಇದು ಲೈಕ್ ವ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಏನಂದರೆ ಇವತ್ತು ಥರ್ಸ್ಡೇ ಗೈಸ್. ಆ್ಯಕ್ಚುಲಿ ಯೂಶ್ವಲಿ ನಮ್ಗೆ ಥರ್ಸ್ಡೇ ಲೈಕ್ 1 o'clock ಕ್ಲಾಸ್ ಇರುತ್ತೆ. ಸೊ ನನಗೆ ಥರ್ಸ್ಡೇ ಅನ್ನೋದು ಮರ್ತೋಗಿದೆ. ಆ್ಯಂಡ್ ಇವತ್ತು 3 ಕ್ಲಾಸಸ್ ಇದೆ ಟೈಮ್ ಟೇಬಲ್ ಚೇಂಜ್ ಆಗಿಬಿಟ್ಟು ಇವಾಗ. ಸೊ ಯಾವುದು ಅಂದರೆ ಟೋಪೋಗ್ರಫಿ, ಅನಾಟಮಿ ಮತ್ತು ಹಿಸ್ಟಾಲಜಿ ಇದೆಯಂತೆ. ನನಗೆ ಏನಾಗಿದೆ ಅಂತಂದರೆ ನಾನು ಸ್ವಲ್ಪ ಲೈಕ್ ತುಂಬ ಸ್ಟ್ರೆಸ್ ಆಗಿದೆ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಇಂಟರ್ನ್ಯಾಷನಲ್ ಪ್ರಾಜೆಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಲ್ವಾ, ಅದೆಲ್ಲ ರಿಸರ್ಚ್ ಮಾಡ್ತಿದ್ದೆ. ಸೊ ನಮಗೆ ಅದು ಮರ್ತೇ ಹೋಗ್ಬಿಟ್ಟು ಏನು ಮಾಡಿದ್ದೀನಿ, ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಕೃತಿ ಹೇಳ್ತಿದ್ದಾಳೆ, ನಿನಗೆ ಇವತ್ತು ನಮಗೆ 11 ಗಂಟೆ ಕ್ಲಾಸ್ ಇರೋದಂತ. ಫುಲ್ ಮೋಯ ಆಯಿತು, ನಿದ್ದೆನೂ ಹೋಯಿತು. ಸೊ ಇವಾಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಯಾಕೆ ಹಿಂಗೆ ಹ್ಯಾಟ್ ಹಾಕ್ಕೊಂಡಿದ್ದೀನಿ, ತುಂಬ ಬಿಸಿಲು ಗೈಸ್. ಆ್ಯಕ್ಚುಲಿ ಇಲ್ಲಿ ತುಂಬ UV ರೇಡಿಯೇಷನ್ ತುಂಬ ಫಾಸ್ಟಾಗಿ ಎಫೆಕ್ಟ್ ಆಗುತ್ತಂತೆ ಅರ್ಮೇನಿಯಾದಲ್ಲಿ. ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಇಂಡಿಯಾದಲ್ಲೂ ಬಿಸಿಲಿದೆ ಅಂತ ಗೊತ್ತು. ಬಟ್ ಸೊ ನಾನು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸೊ ಕಾಲೇಜ್ಗೆ ಹೋದಾದ್ಮೇಲೆ ಏನೋ ಪ್ಲ್ಯಾನ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಗೈಸ್, ನನಗಂತೂ ಸುಸ್ತಾಗ್ಬಿಡ್ತು ಬರೋಷ್ಟರಲ್ಲಿ. ಇನ್ನೇನು ರೀಚ್ ಆದೆ. ವೆದರು 22 ಡಿಗ್ರಿ ಸೆಲ್ಸಿಯಸ್ ಇದೆ. 22 ಡಿಗ್ರಿ ಸೆಲ್ಸಿಯಸ್ಗೆ ಇಷ್ಟೊಂದು ಎಫೆಕ್ಟ್ ಕೊಡ್ತಿದೆ. ನೀವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 40 ಡಿಗ್ರಿವರೆಗೂ ಹೋಗ್ತಿದೆ, 39 to 40. ಹೇಗಿದ್ದೀರಾ? ಆಗಲ್ಲ ಗೈಸ್. ಅಂದರೆ ಇಲ್ಲಿ ಇನ್ನೊಂದು ತಿಂಗಳು ಇಲ್ಲ, ಇನ್ನೊಂದು 2 ತಿಂಗಳಾದಮೇಲೆ 50 ಡಿಗ್ರಿವರೆಗೂ ಹೋಗುತ್ತೆ. 50 to 55 ಡಿಗ್ರಿವರೆಗೂ ಹೋಗುತ್ತೆ. ಆ್ಯಂಡ್ ಗೈಸ್, ನಾನು ಮಿನಿ ವ್ಲಾಗ್ಸಲ್ಲೆಲ್ಲ ನಿಮಗೆ ಹೇಳಿರೋ ಹಂಗೆ ನಾನು ಇಂಟರ್ನ್ಯಾಷನಲ್ ಪ್ರಾಜೆಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ. ಸೊ ನನಗದು ಇವತ್ತು ಡೆಡ್ಲೈನ್ ಇತ್ತು. ಸೊ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೆ. 2 ಡೇಸಿಂದ ಕಂಟಿನ್ಯೂಯಸ್ಸಾಗಿ ವರ್ಕ್ ಮಾಡ್ತಿದ್ದೀನಿ ಅದ್ರ ಮೇಲೆ. ನೋಡಿ ಗೈಸ್, ಏನೋ ಪಾಕಿಸ್ತಾನಿ ಡ್ರಾಮಾ ನೋಡ್ತಾವಳೆ ಇವಳು. ನಾನು ಕಾಮಿಡಿ ಡ್ರಾಮಾ ಇದು ಮಾಡ್ತಿದ್ದೀನಿ. 1 ಕ್ಲಾಸ್ ಮುಗಿದು ಇನ್ನೂ 2 ಕ್ಲಾಸ್ ಇದೆ. ಆ್ಯಂಡ್ ಗೈಸ್, ಟುಡೇ ಇಟ್ ಮೇಡ್ ಮೀ ಸ್ಪೆಷಲ್ ಟುಡೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬೈ ಸ್ಪೆಷಲ್ ಪರ್ಸನ್ ಆ್ಯಕ್ಚುಲಿ ನನ್ನ ಕ್ಲಾಸಲ್ಲಿ ಒಂದು ಹುಡ್ಗನ ಬರ್ಡೇ ಇತ್ತು. ಸೊ ಅವ್ನು ಕೊಟ್ಟಿದ್ದು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಡ್ರೈ ಫ್ರೂಟ್ಸ್, ಆಲ್ಮಂಡ್ಸ್, ಪಿಗ್ ಒಳಗಡೆ ವಿತ್ ಆಲ್ಮಂಡ್ ಇನ್ ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿತ್ತು. ಸೊ ಇವಾಗ ನೆಕ್ಸ್ಟ್ ಕ್ಲಾಸ್ ಆದಮೇಲೆ ಏನು ಪ್ಲ್ಯಾನ್ಸ್ ಅಂತ ನಾವು ಆಮೇಲೆ ಹೇಳ್ತೀವಿ. ನಮಗೆ ಕ್ಲಾಸ್ ಮುಗಿತು. ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಎಲ್ಲ ಹೇಳ್ತೀನಿ. ಸೊ ಹೋಗೋಣ. ಇವಾಗ ನಾವು ಬಸ್ ಸ್ಟಾಪಿಗೆ ಹೋಗ್ತಿದ್ದೀವಿ ಫಸ್ಟ್ ಆಫ್ ಆಲ್. ಸೊ ಇದು ಹಿಂಗೆ ನಮ್ಮ ಮನೆಗೆ ಹೋದರೆ ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ ಅಷ್ಟೇ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತೆಲ್ಲ ಹೇಳ್ತೀನಿ, ನೋಡೋಣ. ಸೊ ಗೈಸ್, ಫೈನಲಿ ಬಸ್ ಬಂತು. ಆ್ಯಂಡ್ ನಾನು ಅಲ್ಲಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ತುಂಬ ಜನ ಇದ್ರು. ಆ್ಯಂಡ್ ನನಗೊಂಥರ ಆಗ್ತಿತ್ತು. ನಂಗೆ ನೀಟಾಗಿ ವೆಂಟಿಲೇಷನ್ನೇ ಸಿಗ್ತಿರ್ಲಿಲ್ಲ ಮಾತಾಡೋದಕ್ಕೆ. ಆ್ಯಂಡ್ ನಾವು ಹೋದ ವರ್ಷ ಇದ್ದಿದ್ದು ಹಾಸ್ಟೆಲ್ ಕಡೆ ಹೋಗ್ತಿದ್ವಿ. ಸೊ ಇದು ಬಂದು ಎರೆವಾನ್ ಮಾಲು. ಸೊ ಇಲ್ಲಿ ನಾವು ಎನಿ ಟೈಮ್ ಬರ್ತಿದ್ವಿ ಲಾಸ್ಟ್ ಇಯರ್. ಬಟ್ ಈ ಸರಿನೇ ಒಂದು ಸರಿನೂ ಬಂದಿಲ್ಲ. ಆ್ಯಂಡ್ ಹೀಗೆ ಬಸ್ಸಲ್ಲಿ ತುಂಬ ದಿನ ಆಗಿತ್ತು ಓಡಾಡಿ ಬಸ್ಸಲ್ಲಿ, ಯಾಕಂದರೆ ನಾವು ಬಸ್ಸಲ್ಲಿ ಹೋಗ್ತಾನೆ ಇರಲಿಲ್ಲ. ಆ್ಯಂಡ್ ಇದು ಬಂದು ಮೆಟ್ರೋ ಅಂಡರ್ ಪಾಸಲ್ಲಿ ಇರುವಂತಹ ಶಾಪ್ಸು. ಸೊ ಇಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಎಲ್ಲ ಡ್ರೆಸ್ ಆಗಿರ್ಬೋದು, ಬ್ಯಾಗ್ಸ್, ಹ್ಯಾಟ್ಸ್, ಆಕ್ಸೆಸರೀಸ್ ಏನೇ ಆಗಿರಲಿ ಸಿಗುತ್ತೆ. ಆ್ಯಂಡ್ ಫೋನ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಬಂದು ಗಾರ್ಲ್ಯಾಂಡ್ಸು. ಎಲ್ಲ ಲೈಕ್ ಇವಾಗ ಏನಾದರೂ ಒಬ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಎಲ್ಲ ಬೊಕ್ಕೆ ತೊಗೊಂಡೋಗ್ತಾರೆ. ಸೊ ಅದಕ್ಕೆ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಲಾಸ್ಟ್ ಇಯರ್ ಅಷ್ಟೇ ಬಂದಿದ್ದು, ನಾವು ತುಂಬಾ ಮಿಸ್ ಮಾಡ್ಕೊತಿದ್ವಿ. ಆ್ಯಂಡ್ ಮೆಮೊರೀಸ್ ಎಲ್ಲ ಹಾಗೆ ಮುಖ ಕೊಡಿತಿತ್ತು ನಾವು ಈ ಕಡೆ ಬಂದಾಗ. ಆ್ಯಂಡ್ ಫೈನಲಿ ವಿ ಕಮ್ ಟು HA. ಸೊ ಯೂಶ್ವಲಿ ನಾವು ಇಲ್ಲಿಗೆ ಬರ್ತಿದ್ವಿ ಲಾಸ್ಟ್ ಇಯರು. ಗೈಸ್, ಫೈನಲಿ ನಾನು ಇದನ್ನು ಶಾಪ್ ಮಾಡಿದೆ. ಬ್ಯಾಗು ಏನೋ ಇಷ್ಟ ಆಯಿತು, ಮಾಡಿದೆ. ಏರ್ಪೋರ್ಟಿಗೆ ಬೇರೆ ತಗೊಂತೀನಿ ಪುನಃ.
ಆ್ಯಂಡ್ ಗೈಸ್ ನಾವು ಮೆಟ್ರೋದಲ್ಲಿ ಓಡಾಡ್ತಾನೆ ಇರಲಿಲ್ಲ. ಸೊ ಈ ಸರಿ ಅಂತೂ ಓಡಾಡೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಮೆಟ್ರೋಲಿ ಹೋಗಬೇಕು ಅಂತ ಅನಿಸ್ತಿತ್ತು. ಸೊ ನಾವು ಫೈನಲಿ ಬಂದು ಮೆಟ್ರೋ ಕಾಯಿನ್ ಅಂದರೆ 20 ರೂಪೀಸ್ ಅಷ್ಟೇ ಅದನ್ನು ತೊಗೊಂಡು ಹೊರಟ್ವಿ. ಆ್ಯಂಡ್ ಇಲ್ಲಿ ಮೆಟ್ರೋದಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ಇದು ಒಳಗಡೆ. ಸೊ ನಾವು ಇವಾಗ ಟ್ರೈನ್ ಬರೋವರೆಗೂ ಕಾದು ಆಮೇಲೆ ಹೋಗಬೇಕು. ನನಗೆ ನೀಟಾಗಿ ವಿಡಿಯೋನೂ ಮಾಡೋಕ್ಕಾಗ್ತಿಲ್ಲ. ಅವತ್ತು ಲಾಸ್ಟ್ ಇಯರ್ ಒಂದ್ಸರಿ ಮಾಡಿಬಿಟ್ಟು ಸಿಗಾಕೊಂಬಿಟ್ಟು ಪೊಲೀಸ್ ಕೈಲಿ ಅವರು ಡಿಲೀಟ್ ಮಾಡಿಸೋವರೆಗೂ ಬಿಟ್ಟಿರಲಿಲ್ಲ ಗೈಸ್. ಸೊ ಮಾಮೂಲಿ ಇದು ಟ್ರ್ಯಾಕ್ ಇದೆ ಇಲ್ಲಿ. ಸೊ ಇವಾಗ ಇಲ್ಲಿಂದ ಟ್ರೈನ್ ಬರುತ್ತೆ, ಐ ಮೀನ್ ಮೆಟ್ರೋ ಟ್ರೈನ್, ಅಲ್ಲಿಂದ ಹೋಗ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ಲೈಕ್ ಇವಾಗ ಟ್ರೈನ್ ಹೋಗಿ 1 ಮಿನಿಟ್ ಮೇಲಾಗಿದೆ. ಸೊ ಇನ್ 5 to 6 ಮಿನಿಟ್ಸಲ್ಲಿ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಇಯರ್ ಒಳಗಡೆ ಹೇಗಿದೆ ಅಂತ. ಆ್ಯಕ್ಚುಲಿ ಇವತ್ತು ರಶ್ ಇರಲಿಲ್ಲ, ಫುಲ್ ಫ್ರೀ ಇತ್ತು. ಯೂಶ್ವಲಿ ಮಾರ್ನಿಂಗ್ ಈವ್ನಿಂಗ್ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಆ್ಯಂಡ್ ನಾವು ಡೈರೆಕ್ಟ್ ರೋಷನ್ ಮಾಲ್ ಹತ್ರ ಇಳ್ಕೊಂಡ್ವಿ, ಯಾಕಂದರೆ ಅಲ್ಲಿಂದ ಮನೆಗೆ ಹತ್ರ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ ತುಂಬ ದೂರ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ರೋಷನ್ ಮಾಲ್ ಇದರಿಂದ ಇಳಿದ್ಬಿಟ್ಟು ಇವಾಗ ನಾವು ಏನಾದ್ರು ತಿನ್ಬೇಕು ಅನಿಸ್ತಿತ್ತು. ಏನೋ ಎಲ್ಲರಿಗೂ ಒಂಥರ ಏನೋ ಒಂದು ಸ್ಟ್ರೆಸ್ಸು ಆ ಥರ. ಸೊ ಎಲ್ಲರೂ ತಿನ್ಬೇಕಂತ ಅಂದ್ಕೊಂಡಿದ್ದೀವಿ. ಒಬ್ಬೊಬ್ಬರು ಫುಲ್ ಎಕ್ಸೈಟೇಷನ್ ಮೋಡು, ಒಬ್ಬೊಬ್ಬರು ಫುಲ್ ಡಿಪ್ರೆಷನ್ ಮೋಡು, ಹಂಗೆ ಹೊಟ್ಟೋಗಿದ್ದೀವಿ. ಸೊ ಅದಕ್ಕೆ ಇವಾಗ ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಅಲ್ಲೆಲ್ಲ ಲೈಕ್ ಚಿಕನ್ ಆ ಥರನೇ ಐತೆ. ಸೊ ನಾನೊಬ್ಬಳೇ ಚಿಕನ್ ತಿನ್ನೋದು, ಇವರಿಬ್ರು ತಿನ್ನಲ್ಲ. ಸೊ ಇವಾಗ ಹೋಗಿ ಪಾರ್ಕಿಂಗ್ ಗೊತ್ತಲ್ವಾ, ಸೊ ಅಲ್ಲಿ ಹೋಗ್ಬಿಟ್ಟು ಶವಮ್ಮ ತಿಂದ್ಬಿಟ್ಟು ಹೋಗೋಣ, ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೂ ಸಿಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೈಸ್, ನಾನು ವಿಡಿಯೋದಲ್ಲಿ ಇವಾಗ ಹಿಂದಿನ ಕ್ಲಿಪ್ಸಲ್ಲಿ ನಾನು ಏನೂ ಅಷ್ಟು ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ನಂಗೆ ಅಲ್ಲಿ ತುಂಬ ಜನಗಳಿದ್ರು. ನಂಗೆ ಏನೋ ಒಂಥರ ಆಗ್ತಿತ್ತು, ಅಲ್ಲಿ ಮಾತಾಡೋಕ್ಕೂ ನಂಗೆ ವೆಂಟಿಲೇಷನ್ನೇ ಸಿಗ್ತಿರ್ಲಿಲ್ಲ ಅಲ್ಲಿ. ಸೊ ಇವಾಗ ಹೋಗೋಣ ಬನ್ನಿ. ಗೈಸ್, ನಾವು ಪಾರ್ಕಿಂಗಿಗೆ ಬಂದ್ವಿ. ಸೊ ಏನಾದರೂ ಒಂದು ಹೊಸದು ಎಲ್ಲಾದರೂ ಬೇರೆ ಕಡೆ ಟ್ರೈ ಮಾಡೋಣ ಅಂದರೆ ಆಗ್ತಾನಿಲ್ಲ. ನನಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಈಗ, ಸೊ ನಾನು ಏನಾದರೂ ಎಲ್ಲ ಹೊಸ ಟ್ರೈ ಮಾಡಬೇಕು, ಮತ್ತು ಯಾವ್ಯಾವ ಥರ ಬ್ಯಾಗ್ಸ್ ಐತೆ ಅದೆಲ್ಲ ತಂದಿಟ್ಕೋಬೇಕು ಅಂತ ಅನಿಸ್ಬಿಟ್ಟೈತೆ. ಸೊ ನಾನು ಇವಾಗ ಯಾವುದೋ ಒಂದು ಬ್ಯಾಗ್ ಸಿಕ್ತು, ನನಗೇನೋ ಒಂಥರ ಕ್ಯೂಟ್ ಅನಿಸ್ತು, ಅದಕ್ಕೆ ತಂದೆ. ಸೊ ಬೇರೆ ಇನ್ನು ನಾನು ಮನೆಗೆ ಬರೋ ಅಷ್ಟರಲ್ಲಿ ಬೇರೆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ನಾನಂತೂ ದುಡ್ಡನ್ನು ಐ ಥಿಂಕ್ ಅದಕ್ಕೆ ಲೈಕ್ ನಿಯರ್ಲಿ 500 ರೂಪೀಸ್ ಆಗಿದೆ ನಾನು ಇವತ್ತು ತಂದಿರೋದಕ್ಕೆ. ಅಷ್ಟು ವರ್ತ್ ಇಲ್ಲ ಅದು ಅಂತ ಅನಿಸುತ್ತೆ. ಸೊ ನಿಮಗೆ ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ. ಕಮೆಂಟ್ ಹಾಕಿ ವರ್ತ್ ಇದೆಯಾ ಇಲ್ವಾ ಅಂತ. ಗೈಸ್, ನಮ್ಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಏನಾದರೂ ಇದು ಮಾಡಿದ್ರೆ ತಿಂದರೆ ನಾವು ಐಸ್ ಕ್ರೀಮ್ ತಿನ್ನಲೇಬೇಕು ಅನ್ನಂಗೆ. ಸೊ ನಾನು ಜಂಬೋ ಸಿಕ್ತು, ಹೊಡೆದೇ ಬಿಡ್ತೀನಿ ಕುಡ್ತಿ. ನಂಗೆ ವೆನಿಲಾ ಫ್ಲೇವರ್ ಬೇಡ, ಚಾಕ್ಲೇಟು. ಸೊ ನಾವು ಇವಾಗ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ ಗೈಸ್. ಸೊ ಆ ಥರ ಆಗ್ಬಿಟ್ಟಿದ್ದೀವಿ ಈಗ. ಸೊ ಏನಾದರೂ ಐಸ್ ಕ್ರೀಮ್ ತಿನ್ನಬೇಕು. ಇಲ್ಲ ಇವಾಗ ಅಂದ್ರೆ ಡೈಲಿ ಐಸ್ ಕ್ರೀಮೇ ಆಯ್ತು ನಮ್ದಂತೂ ಸಮ್ಮರ್ ಸ್ಟಾರ್ಟ್ ಆದಮೇಲೆ. ನೋಡೆ ಪ್ಲೀಸ್, ನನಗೋಸ್ಕರ ಕೃತಿ, ನೀನು ನನ್ನನ್ನು ಲವ್ ಮಾಡ್ತೀಯ ಅಂದರೆ ನೋಡು. ನನಗೆ ಜಂಬೋ ಅಂತ ಇಲ್ಲೊಂದು ಐಸ್ ಕ್ರೀಮ್ ಸಿಗುತ್ತೆ ಗೈಸ್, ಅದು ನಂಗೆ ತುಂಬ ಇಷ್ಟ. ಅದು ಫುಲ್ ಚಾಕಿದ್ದು ಇಷ್ಟ. ಇಲ್ಲಿ ವೆನಿಲಾ ಫ್ಲೇವರ್ ಇದೆ, ಅದೇ ಅದ್ರ ಮೇಲೆ ಇದೆಲ್ಲ ಇರ್ತೈತೆ, ಕ್ಯಾಶ್ಯೂಸ್, ನಟ್ಸ್ ಇರ್ತೈತೆ. ಸೊ ನಂಗೆ ಅದಕ್ಕೆ ಇಷ್ಟ ಅದು. ಸೊ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗಬೇಕು. ಇಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ. ಇಲ್ಲೇ ಮಿನಿಸೋನು ಇದೆ, ಹೋಗೋಣ ಒಂದಿನ. ಇವಾಗ ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ, ಸೊ ಹೋಗಬೇಕು. ಸೊ ಹೋಗ್ತಿದ್ದೀನಿ. ನನಗದು ಲೈಕ್ ನಾನು ಯಾವಾಗಲೂ ಚಾಕ್ಲೇಟ್ ಫ್ಲೇವರ್ ತೊಗೊಳೋದು, ಬಟ್ ಇವತ್ತು ಚಾಕ್ಲೇಟ್ ಇರಲಿಲ್ಲ. ಸೊ ಒಳಗಡೆ ವೆನಿಲಾ ಐತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಆ್ಯಂಡ್ ಇದು ರೋಷನ್ ಮಾಲ್ ಗೈಸ್, ಇದು ಫುಲ್ ರೋಷನ್ ಮಾಲ್ ಆ್ಯಕ್ಚುಲಿ. ಸೊ ನಾವಿಲ್ಲೇ ಕುತ್ಕೊಂಡು, ಸೊ ಗೈಸ್ ಫೈನಲಿ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಐಸ್ ಕ್ರೀಮ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ವೆನಿಲಾ. ನನಗೆ ಚಾಕ್ಲೇಟ್ ಅಂದರೆ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಬಟ್ ವೆನಿಲಾ ಏನು ಅಷ್ಟು ಟೇಸ್ಟ್ ಕೊಡಲಿಲ್ಲ ನನಗೆ.
ಆ್ಯಂಡ್ ಗೈಸ್ ನಾನು ಸಡನ್ನಾಗಿ ಟೈಮ್ ನೋಡಿದೆ, ಟೈಮ್ 7 o'clock ಆಗಿಬಿಟ್ಟಿದೆ. ಸೊ ನಿಮ್ಗೆ ಯಾವ ಆ್ಯಂಗಲ್ ಏನಾದರೂ 7 o'clock ಕಾಣ್ತಿದೆಯಾ? ಇಲ್ಲಿ 7 o'clock ಆದರೂ ಕತ್ಲೇ ಆಗಿಲ್ಲ, ಸಮ್ಮರ್ ಅಲ್ವಾ ಅದಕ್ಕೆ. ಸಮ್ಮರ್ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ವಾಟರ್ ಮಿಲನ್ನು ಮತ್ತು ಕರ್ಬೂಜ ಹಣ್ಣು ಎಲ್ಲ ಸೀಸನ್ನು ಸ್ಟಾರ್ಟ್ ಆಗಿಬಿಟ್ಟೈತೆ ಗೈಸ್. ಸೊ ನೀವು ಅಲ್ಲಿ ತಿಂತಿರ್ತೀರ. ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಐತೆ, ಆಮೇಲೆ ಕಡಿಮೆ ಆಗುತ್ತೆ. ಸೊ ಇದು ಮಾರ್ಕೆಟ್, ಅಲ್ಲಿ ಎಲ್ಲ ತರಕಾರಿ, ಸೊಪ್ಪು ಮತ್ತು ಫ್ರೂಟ್ಸು ಎಲ್ಲ ಸಿಗುತ್ತೆ ಚೆನ್ನಾಗಿ. ನೋಡಿ ಕೌಡಿಗಳು. ಸೊ ಇವಾಗ ಮನೆಗೆ ಹೋಗೋಣ. ನೋಡಿ ಗೈಸ್, ನೋಡಿ ಇನ್ನೂ ಇದು ಹೆಂಗೈತೆ ಅಂದರೆ ಬೆಂಗಳೂರಲ್ಲಿ ಒಂದು 4 ಗಂಟೆ ಹಂಗೈತೆ. ಇಲ್ಲಿ ನೋಡಿದ್ರೆ 7 ಗಂಟೆ ಆದರೂ ಬಿಸಿಲಾಗಿಲ್ಲ. ಅಲ್ಲಿ ಇವಾಗ 8:15 ಆಗಿರುತ್ತೆ ಇಂಡಿಯಾದಲ್ಲಿ. ಈಗ ಗೈಸ್ ಅನ್ಬಾಕ್ಸಿಂಗ್ ಟೈಮ್. ಇದೇ ನನ್ನ ಬ್ಯಾಗು ಗೈಸ್. ಸೊ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿದ್ದು 500 rupees. 466. ಇಲ್ಲೇ 500 ಕಟ್ಟಾಗೈತೆ. ಅದು ನಾವು ಸ್ವೈಪ್ ಮಾಡ್ತೀವಲ್ಲ ಗೈಸ್, ಸೊ ಟ್ಯಾಕ್ಸ್ ಎಲ್ಲ ಸೇರಿಸಿ 500 ಮಾಡಬೇಕು. ವೈಫೈ ಮಾಡಬೇಕಾಗಿತ್ತು. 500 ಕಟ್ಟಾಗೈತೆ. ಸೊ ಇದೇ ನನ್ನ ಬ್ಯಾಗು. ಎಂತಕ್ಕೆ ತೊಗೊಂಡೆ ಏನು ಅವೆಲ್ಲ ಗೊತ್ತಿಲ್ಲ ನನಗೆ. ತೊಗೋಬೇಕನ್ನಿಸ್ತು ತೊಗೊಬಿಟ್ಟೆ. ಇನ್ನೂ ಎಷ್ಟೊಂದು ತೊಗೊಳೋದಿದೆ, ತೊಗೊಳ್ಳೋಣ. ಇದೇ ನನ್ನ ಬ್ಯಾಗು. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಫಾರ್ ಯು ಅಲ್ಲ ನನಗೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಏನದು ಮಧ್ಯದಲ್ಲಿ ಕ್ಯಾಮ್ರಾದಲ್ಲಿ ಡಿಸ್ಟರ್ಬೆನ್ಸ್ ಅಂತ ನೋಡ್ತಿದ್ದೀರ ತಾನೇ? ಇಲ್ಲಿ ಇದು ಬಂಗಾರ, ಇಲ್ಲೊಂದಿದೆ, ಇದು ಬಂಗಾರ. 2 ಕಾಗೆ ಬಂಗಾರಗಳು. ಅಮ್ಮ ಪಿಸಿ ಹೊಡೆದೇ ಬಿಡ್ತೀನಿ. ಏನು ಗೊತ್ತಾಗ ಅವ್ನು ಬೇಕು ಅಂದಾಗ ಮಾತ್ರ ಬಂದ್ಬಿಟ್ಟು ಸೈಲೆಂಟಾಗಿ ಮುಖ ಎಲ್ಲ ನೆಕ್ಕಿ, ಕೈಯೆಲ್ಲ ನೆಕ್ಕಿ ಮಲ್ಕೊಂಡ್ಬಿಡ್ತಾನೆ. ನಾವೇನಾದ್ರು ಎತ್ಕೊಳಕ್ಕೆ ಹೋದಾಗ ಓವರ್ ಆ್ಯಕ್ಷನ್ ಮಾಡೋದು. ಮತ್ತು ಏನು ಗೊತ್ತಾ, ಇವ್ನು ವೈಟ್ ಕ್ಯಾಟ್ ಇದ್ದಾನೆ, ಅದು ಕ್ಯಾಮ್ರಾಗ ಮುಖ ತೋರಿಸಲ್ಲ. ಅದೇ ಇವನಾದ್ರೆ ಸ್ಮೈಲ್ ಕೊಡ್ತಾನೆ, ಎಲ್ಲ ಮಾಡ್ತಾನೆ ಅಲ್ಲಪ್ಪ. ಅಲ್ಲೇ ನೋಡಿ, ನಾವು ಮನೆಗೆ ಬಂದರೆ ಸಾಕು, ನಮ್ಮ ರೂಮಿಗೆ ಇಬ್ಬರು ಫಿಕ್ಸ್. ಹಾಗಾದರೆ ಇಷ್ಟೇ ಗೈಸ್ ಇವತ್ತಿನ ನಿಜ ವಿಡಿಯೋ ವ್ಲಾಗ್ ಹೆಂಗೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಕ್ಲಿಪ್ಸ್ ಹಾಕಿದ್ದೀನಿ ಅಷ್ಟೇ. ಅದಕ್ಕೆಲ್ಲ ನಾನು ಇವಾಗ ಅಲ್ಲಿ ಮಾತಾಡ್ದಿರೋದಕ್ಕೆಲ್ಲ ನಾನು ರೆಕಾರ್ಡಿಂಗ್ಸ್ ಕೊಡಬೇಕು, ಎಲ್ಲ ಮಾಡಬೇಕು. ಮಾಡ್ತೀನಿ. ಇದು ಲಾಸ್ಟಲ್ಲಿ ಹೇಳ್ತಿದ್ದೀನಿ ನಿಮಗೆ, ರೆಕಾರ್ಡಿಂಗ್ಸ್ ಎಲ್ಲ ಕೊಡಬೇಕು. ಆ್ಯಂಡ್ ಇವತ್ತು ಸುಮ್ಮನೆ ರ್ಯಾಂಡಮಾಗಿ ಮಾಡೋಣ ಅಂತ ಮಾಡಿದೆ. ಇವತ್ತು ಹಿಂಗೆಲ್ಲ ಆಗುತ್ತೆ, ಹೀಗೆ ಏನೋ ಒಂಥರ ಫೀಲ್ ಅಂತ ಅನ್ಸುತ್ತೆ ನನಗೆ ಯಾಕೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಮತ್ತು ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್.